ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ನಾವೇನೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇರ್ತೀವಿ, ಅವಾಗ ಮತ್ತೆ ನಮಗೆ ವಿಘ್ನಗಳು ಎದುರಾಗ್ತಾ ಇರುತ್ತೆ. ಸೊ ಇಲ್ಲಿ ವಿಘ್ನೇಶ್ವರಿಗೆ ಸಂಬಂಧಪಟ್ಟಿರೋ ಸಿಂಪಲ್ ಟಿಪ್ ಅಂದರೆ ಸಿಂಪಲ್, ಇದು ತುಂಬ ಸಿಂಪಲ್. ಒಂದು 15 ರೂಪಾಯಿ ಅಥವಾ 30 ರೂಪಾಯಿ ಇದ್ದರೆ ಸಾಕು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದಕ್ಕಂತಾನೆ ಎಸ್ಪೆಷಲಿ ಬೇರೆ ಪೂಜೆ ಮತ್ತು ಖರ್ಚು ಮಾಡೋದು, ಟೈಮ್ ವೆಚ್ಚ ಮಾಡೋದು, ಹೆಚ್ಚು ಟೈಮ್ ಅಂತೂ ತಗೊಳ್ಳೋದಿಲ್ಲ. ಸೊ ಅದೇನು ಅಂತ ಹೇಳ್ತೀನಿ, ವಿಡಿಯೋ ಕೊನೆಯವರೆಗೂ ನೋಡಿ. ಮತ್ತು ಈ ಕೃತಜ್ಞತಾ ಭಾವನೆಯನ್ನು ನಾವು ಇನ್ನೂ ನಮ್ಮ ಒಂದು ಸಂಬಂಧ ಬಾಂಧವ್ಯದಲ್ಲಿ ಯಾವ ರೀತಿ ರೂಢಿ ಮಾಡ್ಕೊಬೇಕು ಅಂದರೆ, ಕೆಲವರಿಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಅವ್ರ ಹತ್ರ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದು ಗಂಡ ಹೆಂಡತಿ ಆಗಿರ್ಬೋದು, ಎತ್ತಿರೋ ಅಪ್ಪ ಅಮ್ಮ ಜೊತೆ ಆಗಿರಬಹುದು, ಇತರ ಸಂಬಂಧಿಕರ ಜೊತೆ ಆಗಿರಬಹುದು. ಯಾವುದೇ ಒಂದು ಒಡನಾಟ ಇಡಬೇಕು ಅಂದರೆ ನಮಗೆ ಸಂಬಂಧಗಳು ಸಹ ಇಲ್ಲಿ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಒಂದು ಸಂಬಂಧ ಬಾಂಧವ್ಯ ಅನ್ನೋದನ್ನು ಚೆನ್ನಾಗಿರೋದಕ್ಕೆ ಏನು ಟಿಪ್ ಫಾಲೋ ಮಾಡಬೇಕು, ಕೃತಜ್ಞತಾ ಭಾವನೆಯನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಇಲ್ಲಿ 2 ಮಾತಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಈಗ ಈ ವಿಘ್ನಗಳನ್ನೋದು ಎದುರಾದಾಗ ನಾವು ಏನು ಮಾಡಬೇಕು ಅಂದರೆ, ಒಂದು ತೆಂಗಿನಕಾಯಿನ ತಗೊಬೇಕು. ಫುಲ್ಲಾಗಿ ಒಂದು ಚೆನ್ನಾಗಿರೋ ದೊಡ್ಡ ಸೈಜ್ ಇರೋ ಒಂದು ತೆಂಗಿನಕಾಯಿ ತಗೊಂಡು ನಾವು ಈ ಥರ ಒಂದು ಕೆಲಸದ ಮೇಲೆ ಹೊರಡ್ತಾ ಇದ್ದೀವಿ, ನಮಗೆ ಕೆಲಸ ಆಗ್ತಾ ಇಲ್ಲ ಅಂತ ಗಣೇಶನಿಗೆ ಆ ಒಂದು ಪ್ರಾರ್ಥನೆಯನ್ನು, ಸಂಕಲ್ಪನೆಯನ್ನು ನೀವು ಮನಸ್ಸಲ್ಲೇ ಹೇಳ್ಕೊಂಡು, ಎಲ್ಲಿದ್ದೀರೋ ಅಲ್ಲೇ ಹೇಳ್ಕೊಂಡು ಆ ಜಾಗದಲ್ಲೇ ಒಂದು ತೆಂಗಿನಕಾಯಿ ಹೊಡೆದು ಬಿಡ್ರಿ. ಹೊರಗಡೆ ಹೊಡೆದ್ರೂ ಪರವಾಗಿಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿ ಹೊಡಿಬೇಕಂತೇನಿಲ್ಲ, ನಿಮ್ಮ ಕೆಲಸ ಮಾಡೋ ಜಾಗದ ಹತ್ರನೇ ಬೇಕಿದ್ರೂ ಹೊಡಿಬಹುದು ಹೊರಗಡೆ. ಓಕೆ, ಅದನ್ನು ಯಾವ್ದಾರೆ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರು ಎತ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು. ಚೂರು ಈ ಕಾಯಿ ಚೂರು ಹೊಡಿತಾರಲ್ಲ ಆ ರೀತಿ ಹೊಡೆದ್ರೆ ಆ ಪೀಸುಗಳು ಅನ್ನೋದನ್ನ ಮಕ್ಕಳನ್ನ ಎತ್ಕೊಂಡು ತಿಂದರೆ ಸಾಕ್ಷಾತ್ ಗಣೇಶನ್ ತಿಂದಂಗೆ ಇಲ್ಲಿ ನಾವು ಭಾವಿಸ್ಬೇಕು. ಇಲ್ಲ ಯಾರು ತಿನ್ನಕ್ಕಾಗಿಲ್ಲ ಅದನ್ನ ಅಂದರೆ ಒಂದು ಹಸುಗೆ, ಯಾವುದಾರೆ ಒಂದು ಪ್ರಾಣಿಗೂ ಸಹ ಅದನ್ನು ಕೊಡಬಹುದು. ಈ ರೀತಿ ಮಾಡೋದ್ರಿಂದ ನೀವು ಹೋಗ್ತಾ ಇರೋ ಕೆಲಸದಲ್ಲಿ ಸಕ್ಸಸ್ ಆಗಿ ರಿಸಲ್ಟ್ ಸಿಗೋಕ್ಕೆ ಅವಕಾಶ ಇರ್ತದೆ. ನಿಮ್ಗೆ ಏನು ಎದುರಾಗಿದೆ ವಿಘ್ನಗಳು, ಅವು ದೂರ ಆಗೋಕ್ಕೆ ಸುಮಾರು ಮಾರ್ಗ ಅಂದರೆ ಒಳ್ಳೆ ಮಾರ್ಗ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಗಣೇಶನ್ಗೆ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದು. ಸೊ ಇಲ್ಲಿ 2 ಮಾತಲ್ಲಿ ಹೇಳ್ಕೊಂಡ್ಬಿಡೋಣ. ನೀವು ಕೃತಜ್ಞತೆ ಅಂದರೆ ಸಂಬಂಧ ಬಾಂಧವ್ಯಗಳು ಒಡನಾಟ ಚೆನ್ನಾಗಿರುವಾಗ ನೀವು ಕೃತಜ್ಞತೆಯನ್ನು ಹೇಗೆ ವ್ಯಕ್ತಪಡಿಸೋದು ಅಂದರೆ, ಸಪೋಸ್ ಅವ್ರ ಹತ್ರ ರಿಲೇಷನ್ಶಿಪ್ ನಿಮಗೆ ಕೆಟ್ಟಿದೆ ಅಂತ ನಿಮ್ಗೆ ಅನಿಸಿದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಕ್ಲಾಶಸ್ ಬರ್ತಾ ಇದೆ, ಮತ್ತೆ ಕಿತ್ತಾಟ ಬರ್ತಾ ಇದೆ ಅನ್ನೋವಾಗ ಯಾವ ರೀತಿ ಅವ್ರ ಹತ್ರ ಒಂದು ಸಂಬಂಧ ಬಾಂಧವ್ಯವನ್ನು ಬೆಳೆಸ್ಕೊಬೇಕು, ಅದಕ್ಕೆ ನಿಮ್ಮ ಪರವಾಗಿ ಏನು ಮಾಡಬೇಕು, ಕೃತಜ್ಞತೆಯನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಹೇಳ್ತೀನಿ ಇಲ್ಲಿ. ಯಾಕಂದರೆ ಕೃತಜ್ಞತೆಯನ್ನು ನಾವು ಪದೇ ಹೇಳೋದ್ರಿಂದ ನಮಗೆ ಪ್ರತಿಯೊಂದರಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ. ಅದು ರಿಲೇಷನ್ಶಿಪ್ ಆಗ್ಬೋದು, ಮನಿ ಆಗ್ಬೋದು, ಹೆಲ್ತ್ ಆಗ್ಬೋದು. ಹೆಲ್ತ್ ಬಗ್ಗೆ ಇನ್ನೊಂದ್ಸಲಿ ಮಾತಾಡ್ಕೊಳ್ಳೋಣ. ಸೊ ಮನಿ ಬಗ್ಗೆ ಮಾತಾಡಿದ್ದೀವಿ ನಿನ್ನೆ ವಿಡಿಯೋನಲ್ಲಿ. ಇವತ್ತು ಕಾನ್ಸೆಪ್ಟ್ ಏನು ಅಂದರೆ, ಸುಮಾರು ಜನ ಸ್ಟ್ರಗಲ್ ಆಗ್ತಾ ಇದ್ದಾರೆ, ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ನಮ್ಮ ಗಂಡ ಹೆಂಡತಿದು ಕಿತ್ತಾಡ್ತಾನೆ ಇರ್ತೀವಿ, ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾನೆ ಇರ್ತದೆ. ಇದಕ್ಕೆಲ್ಲ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಒಂದೇ. ನೀವು ಅವರಲ್ಲಿ ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಬರೀ ಕಂಪ್ಲೇಂಟ್ಸ್ ಮಾತ್ರ ರೈಸ್ ಮಾಡ್ಕೊತಾ ಇದ್ದೀರಾ. ನಾ ಹೇಳಿದ್ದೀನಿ ಈಗಾಗಲೇ, ನಮಗೆ ಕೃತಜ್ಞತಾ ಭಾವನೆ ಅನ್ನೋದು ಸಂಪತ್ತು ಅಂತ. ಆದರೆ ಕಂಪ್ಲೇಂಟ್ಸ್ ಮಾಡೋದು ಅಂದರೆ, ಮತ್ತೆ ಕಂಪ್ಲೇಂಟ್ ಹೇಳೋದು ಅಂದರೆ ಅದು ಒಂದು ಡೌನ್ ಸ್ಟೇಜ್ಗೆ ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ. ಅದು ಯಾವುದೇ ಒಂದು ವಿಷಯದಲ್ಲಾಗಿರ್ಬಹುದು, ಹಣ ವಿಷಯದಲ್ಲಾಗಿರ್ಬೋದು, ರಿಲೇಷನ್ ವಿಷಯದಲ್ಲಾಗಿರಬಹುದು. ಸೊ ಹಾಗಾಗಿ ಇಲ್ಲಿ ರಿಲೇಷನ್ ವಿಷಯಕ್ಕೆ ಬಂದರೆ, ನೀವು ಅವರಿಗೆ ಸಂಬಂಧಪಟ್ಟಿದ್ದ ಒಂದು 5-6 ಪಾಯಿಂಟ್ಸ್ ಪಾಸಿಟಿವ್ ಆಗಿ ತಗೊಳ್ಳಿ. ಅಂದರೆ ಏನು, ಯಾವ ರೀತಿ ನಿಮಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಪಾಸಿಟಿವ್ ಆಗಿರೋ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಿ ಅದನ್ನು ಹೇಳಿ. ಹೊಗಳ್ರಿ, ಅವ್ರಿಗೆ ಗಿಫ್ಟ್ ಮಾಡಿ. ಹೊಗಳಿ ಅಂದರೆ ಮತ್ತೆ ಅಲ್ಲಿ ಇನ್ನೊಂದು ರೀತಿ ಗಿಫ್ಟ್ ಮಾಡಿ ಖರ್ಚು ಮಾಡಿ ಅಂತ ಅಲ್ಲ. ಅವರಲ್ಲಿ ನಿಮ್ಗೆ ಏನು ಸಪೋರ್ಟ್ ಮಾಡ್ತಿದ್ದಾರೆ, ಅವರು ನಿಮ್ಗೆ ಯಾಕೆ ಇಷ್ಟ ಆದರು, ಯಾಕೆ ನಿಮ್ಮ ಸಂಬಂಧ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಅವಕಾಶ ಆಯಿತು, ಆ ಒಂದು ಸಂದರ್ಭಗಳನ್ನು ನೆನೆಸ್ಕೋಬೇಕು. ಪಾಸಿಟಿವ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ಕೊಳ್ಳಿ. ಅವ್ರಿಗೆ ಅವಾಗ ಥ್ಯಾಂಕ್ ಯು ಹೇಳ್ತಾ ಇರಿ. ಬೆಟರ್ 3 times ಬೆಳಗ್ಗೆ ಥ್ಯಾಂಕ್ ಯು ಹೇಳಿ. ಅವ್ರು ನಿಮಗೆ ಟಿಫನ್ ಕೊಡೋವಾಗ, ಈಗ ಗಂಡ ಆಗಿದ್ರೆ ಹೆಂಡತಿ ಟಿಫನ್ ಕೊಡೋವಾಗ ಆಗಿರಬಹುದು, ಮನೆಯಲ್ಲಿ ಮಾತುಕತೆ ಇದ್ದೇ ಇರ್ತದಲ್ಲ, ಅಂಥ ಟೈಮಲ್ಲಿ ಒಂದು 3-4 times ಆದರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಮತ್ತು ಕ್ಷಮೆನೂ, ಸಪೋಸ್ ನೀವೇನಾರೇ ತಪ್ಪು ಮಾಡಿದರೆ ಇಮಿಡಿಯೇಟ್ ಆಗಿ ಸಾರಿ ಕೇಳಬೇಕಾಗುತ್ತೆ. ಸಂಬಂಧ ಬಾಂಧವ್ಯಗಳು ಚೆನ್ನಾಗಿರೋದಕ್ಕೆ ಥ್ಯಾಂಕ್ ಯು ಅನ್ನೋದು, ಇಲ್ಲಿ ಕೃತಜ್ಞತೆ ಭಾವನೆ ಅನ್ನೋದು ಚೆನ್ನಾಗೇ ಕೆಲಸ ಮಾಡುತ್ತೆ. ಹಾಗಾಗಿ ಮತ್ತೆ ಇನ್ನೂ ನಮ್ಗೆ ಇವೆಲ್ಲ ಮಾಡ್ತಿದ್ದೀವಿ ಆದರೂ ಸಾಲ್ತಿಲ್ಲ ಅಂದರೆ, ನಿಮ್ಮ ಜೊತೆ ಅವ್ರ ಜೊತೆ ನಿಮ್ಮ ಫೋಟೋ ಇರೋ ಫೋಟೋನಾದರೂ ನೀವು ಪರ್ಸಲ್ಲಿ ಇಟ್ಕೋಬೇಕು.
ದಿನಕ್ಕೆ 3 ಬಾರಿ ಆದರೂ ಅದನ್ನು ನೋಡಬೇಕು. ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ನಿಮ್ಮ ಜೀವನದಲ್ಲಿ ಅವರು ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಇಲ್ಲಿ ಗಂಡ ಆಗಿದ್ರೆ ಹೆಂಡತಿ, ಹೆಂಡತಿ ಆಗಿದ್ರೆ ಗಂಡ, ಇಲ್ಲಿ ಯಾರ ರಿಲೇಷನ್ಶಿಪ್ ಕೆಟ್ಟು ಹೋಗಿದ್ರೆ ಅವ್ರ ಫೋಟೋಗೆ ನೀವು ಹೇಳಬೇಕಾಗುತ್ತೆ. ಮತ್ತು ಇಲ್ಲಿ ಅಪ್ಪ ಅಮ್ಮದು ಆಗುತ್ತೆ, ಹುಟ್ಟಿದವ್ರದ್ದು ಆಗುತ್ತೆ. ಯಾರ ರಿಲೇಷನ್ ಒಂದು ಚೆನ್ನಾಗಿಲ್ವೋ ಆ ಒಬ್ಬರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಆ ಫೋಟೋಗೆ ನೀವು ಥ್ಯಾಂಕ್ ಯು ಅನ್ನ 3 ಸಲ ಹೇಳಬೇಕಾಗ್ತದೆ. ಮತ್ತು ಇದನ್ನ ನೀವು ಪ್ರತಿದಿನ 3 ಬಾರಿ ಆದರೂ ಆ ಫೋಟೋನ ತೆಗೆದು ನೋಡ್ತಾ ಇರಬೇಕು, ತೆಗಿಬೇಕು. ಅವ್ರ ಬಗ್ಗೆ ಪಾಸಿಟಿವ್ ಪಾಯಿಂಟ್ಸ್ನ ಹೈಲೈಟ್ ಮಾಡಿಕೊಂಡು ಥ್ಯಾಂಕ್ ಯು ಅನ್ನೋದನ್ನ ಹೇಳಬೇಕು. ಇದನ್ನ ನೀವು ಬೆಡ್ರೂಮಲ್ಲಿ, ಅಂದರೆ ನೀವು ಮಲಗೋ ಕೋಣೆಯಲ್ಲಿ ಒಂದು ಟೇಬಲ್ನ ಅರೇಂಜ್ ಮಾಡ್ಕೊಂಡಿರ್ತೀರಲ್ವ, ಸೊ ಅಲ್ಲಿ ಇದನ್ನ ಇಡಬೇಕು. ಈ ಒಂದು ಫೋಟೋನ ಇಡಬೇಕಾಗುತ್ತೆ. ಅದನ್ನು ಸಹ ಅವ್ರಿಗೆ ಮಲಗೋವಾಗ ಸಹ ಥ್ಯಾಂಕ್ ಯು ಹೇಳಿ ಮಲಗಬೇಕಾಗುತ್ತೆ. ಅದು ತಂದೆ ತಾಯಿ ಫೋಟೋ ಆಗಿರಬಹುದು, ನಿಮ್ಮ ವೈಫ್ ಆ್ಯಂಡ್ ಹಸ್ಬೆಂಡ್, ನೀವು ಅವ್ರ ಜೊತೆ ಇರೋ ಫೋಟೋ ಆದರೆ ಇನ್ನೂ ಬೆಟರ್. ಈ ರೀತಿ ಮಾಡಿ ನೋಡಿ, ನಿಮ್ಮ ರಿಲೇಷನ್ ಅನ್ನೋದು ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಕೃತಜ್ಞತೆ ಭಾವನೆ ಅನ್ನೋದು ಮನಸ್ಫೂರ್ತಿಯಾಗಿ ಹೇಳಬೇಕು, ಮೇಲ್ನೋಟಕ್ಕೆ ಹೇಳಬಾರ್ದು, ಪಾಸಿಟಿವ್ ಆಗಿ ಹೇಳಬೇಕು. ಬರೀ ಅವ್ರ ಬಗ್ಗೆ ಪಾಸಿಟಿವ್ ಥಾಟ್ಸ್ನ ಮಾತ್ರ ರಿಲೀಸ್ ಮಾಡಿ. ನೆಗೆಟಿವ್ನ ಮತ್ತೆ ಮತ್ತೆ ಮಾತಾಡೋದ್ರಿಂದ ನೆಗೆಟಿವೇ ಬಿಲ್ಡ್ ಮಾಡ್ದಂಗೆ ಆಗುತ್ತೆ. ಸೊ ನಮಗೆ ಕಿತ್ತಾಟ ಆಗ್ತಾ ಇದೆ, ಅವರು ನಮ್ಗನ್ನ ಅರ್ಥ ಮಾಡ್ಕೊತಿಲ್ಲ, ನನಗೆ ಸಪೋರ್ಟ್ ಮಾಡ್ತಿಲ್ಲ, ಇಲ್ಲ ಆಗ್ತಿಲ್ಲ, ಇವೆಲ್ಲ ನೆಗೆಟಿವ್. ಸೊ ಈ ನೆಗೆಟಿವ್ ವರ್ಡ್ಸ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ ಪಾಸಿಟಿವ್ ಮಾತಾಡಿ. ಅವ್ರ ಬಗ್ಗೆ ನಿಮಗೆ ಏನು, ಯಾವ ರೀತಿ ಅವರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಇಷ್ಟು ದಿನ ನಿಮ್ಮನ್ನ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ಕೊಂಡಿದ್ದಾರೆ, ಅದು ತಂದೆ ತಾಯಿ ಆಗಿರಬಹುದು, ಮತ್ತು ಯಾವೊಂದು ರಿಲೇಷನ್ ತಗೊಂಡ್ರು ಅದೇನೇ ಬರುತ್ತೆ. ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಒಂದು ವಿಷಯದಲ್ಲಿ, ಇದನ್ನೆಲ್ಲ ನೆನೆಸ್ಕೊಂಡು ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇರಿ. ಅವಾಗವಾಗ ಗಿಫ್ಟು ಮಾಡ್ತಾ ಇರಿ. ಮತ್ತು ಇಲ್ಲಿ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಿದ್ದಂದರೆ ಗಂಡ ಹೆಂಡತಿ ವಿಷಯಕ್ಕೆ ಬಂದರೆ ಇಲ್ಲಿ ಎಲಾಚಿ ತಗೊಳ್ಳಿ. ಎಲಾಚಿ ಒಂದು ಏಲಕ್ಕಿ ಇರುತ್ತಲ್ವ, ಅದರದ್ದು ಟೀ ಮಾಡಿ ಕೊಡಬೇಕಾಗ್ತದೆ. ಅಂದರೆ ಇಲ್ಲಿ ಗಂಡ ಆಗಿರೋರು ಹೆಂಡತಿಗೆ ಟೀ ಮಾಡಿಕೊಡ್ಬೇಕಾಗ್ತದೆ. ಅಟ್ಲೀಸ್ಟ್ ಬೇರೆಯವ್ರು ಪ್ರಿಪೇರ್ ಮಾಡಿದ್ರು ನಿಮ್ಮ ಕೈಯಿಂದ ಅವ್ರಿಗೆ ಸಜೆಸ್ಟ್ ಮಾಡಿ ಟೀನ ನೀವು ಕೊಡಿ. ಗಿಫ್ಟಾಗಿ ಕೊಡ್ತಾ ಇದ್ರೆ ಆ ಒಂದು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಗಂಡ ಹೆಂಡತಿಗೆ ಮಾತ್ರ ಇದು. ಓಕೆ, ಈ ರೀತಿ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಇರುತ್ತೆ.